ಅಲ್ಲ ಯಾಕ್ ಬೇಕಿತ್ತು ನನಗೂ ನನ್ನ ಗಂಡಂಗೂ ಈ ಪರಿಸ್ಥಿತಿ? ಯಾಕ್ ಬೇಕಿತ್ತು? ಎಲ್ಲಾರು ನಮ್ಮೂರಿದ್ರು, ನಮ್ ಬಂಧು ಬಳಗ ಎಲ್ಲಾರು ಇದ್ರು. ನನ್ ಗಂಡನ ಮಾವ ಅಕ್ಕ ಎಲ್ಲಾರು ಇದ್ರು, ಬಾವ ಎಲ್ಲಾರು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ರು. ಎಲ್ಲ ನಮ್ ದುರಾಂಕಾರದಿಂದ ಎಲ್ಲಾರ್ಗು ಮೋಸ ಮಾಡಿ 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 ಅವ್ರದ್ದು ನಂಬಿಕೆ ಎಲ್ಲ ಕಳ್ಕೊಂಡು ಅನ್ಯಾಯವಾಗಿ ಎಲ್ಲಾರ್ಗು ದೂರ ಮಾಡ್ಕೊಂಡ್ಬಿಟ್ಟು ಈ ಪರಿಸ್ಥಿತಿಗೆ ಬಂದ್ಬಿಟ್ಟಿದೀವಿ. ಯಾರು ಮಾತಾಡ್ಸೋರಿಲ್ಲ ನಮ್ಗೆ. ಯಾರು ಒಬ್ರಾದ್ರೂ ಏನ್ ಮಾಡ್ತಿದ್ದೀರಾ, ಏನು ಕಷ್ಟ ಸುಖ ಕೇಳೋರಿಲ್ಲ. ನಮ್ಗೆ ಗತಿ ಇಲ್ಲ. ಬೇರೆಯವ್ರು ಇರ್ಲಿ, ನೆಂಟ್ರುಗಳು ಹಂಗಿರ್ಲಿ, ನನ್ ಸ್ವಂತ ಮಗನೇ ನಮ್ ಬುದ್ಧಿ ನೋಡ್ಬಿಟ್ಟು ದೂರ ಮಾಡ್ಬಿಟ್ಟ. ಎಲ್ಲಾ ನನ್ ಗಂಡನಿಂದಾನೇ ಆಗಿದ್ದು. ನನ್ ಗಂಡನ ಮಾತು ಕೇಳ್ಕೊಂಡ್ಬಿಟ್ಟು ನಾನು ಬಿಡು ಬಿಡು ಏನೋ ಮಾಡ್ತಿದಾರಲ್ಲ ಅನ್ಕೊಂಡು ಅವ್ರ ಮಾತು ಕೇಳ್ಕೊಂಡ್ಬಿಟ್ಟು ನಾನು ಇಂಥ ಪರಿಸ್ಥಿತಿಗೆ ಬಂದ್ಬಿಟ್ಟೆ. ನಾನು ಅವತ್ತೇನೆ ನನ್ನ ಗಂಡಂಗೆ ಮೋಸ ಮಾಡ್ಬೇಡ್ರಿ, ಅನ್ಯಾಯ ಮಾಡ್ಬೇಡ್ರಿ ಅಂತ ಬುದ್ಧಿ ಕಲ್ಸಿದ್ರೆ ಇವತ್ತು ಈ ಪರಿಸ್ಥಿತಿ ನಮ್ಗೆ ಬರ್ತಿರಲ್ಲ. ಎಂತ ಕೆಲಸ ಮಾಡ್ಕೊಂಡು ಅಲ್ಲ, ನಮ್ ಲೆಕ್ಕಾಚಾರನು ನನ್ ಗಂಡನ ಜೊತೆನೆ ಸೇರ್ಕೊಂಡ್ಬಿಟ್ಟು ಇಂಥ ಕೆಲಸ ಮಾಡ್ತಿದ್ದ ಮೊದ್ಲು. ಆದ್ರೆ ಅವ್ನು ಬುದ್ಧಿವಂತ ಆದ, ಅವನು ಮಾಡಬಾರ್ದು, ಮೋಸ ಮಾಡಬಾರ್ದು ಅಂತ ಇವತ್ತು ನೆಮ್ಮದಿಯಾಗಿದ್ದಾನವನು. ನಾವು ಅವತ್ತೇನೆ ಎಚ್ಚರಿಕೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿದ್ವ ನಾವು? ಇಲ್ಲ. ಎಲ್ಲಾರ್ಗೂ ಕಳ್ಕೊಂಡ್ಬಿಟ್ಟು ಇವತ್ತು ಊಟಕ್ಕೂ ಗತಿ ಇಲ್ದ ಪರಿಸ್ಥಿತಿಗೆ ಬಂದು ನಿಂತಿದೀವಿ. ಏನ್ ಮಾಡೋದು ಏನೋ, ಸಿಕ್ಕಾಬಟ್ಟೆ ಹೊಟ್ಟೆ ಬೇರೆ ಹಸಿತೈತೆ. ಬೆಳಗಿಂದ ಒಂದ್ ಈಟು ತಿಂದಿಲ್ಲ. ಅಲ್ಲೇ 12 ಗಂಟೆ 1 ಗಂಟೆ ಅದೇ ಹತ್ತತ್ರ ಆಯ್ತಾ ಬಂತು ಮಧ್ಯಾಹ್ನ. ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತೈತೆ. ಏನ್ ಮಾಡೋದು ಏನೋ ಅತ್ಲಾಗಿ. ಇವ್ರಿಗೆ ಹೋಟ್ಲಲ್ಲಾದ್ರೂ ಏನಾರ ತಗೊಂಬರ್ರಿ ಅಂತ ಹೇಳಿದ್ರೆ ರೇಷನ್ನೇ ತಗೊಂಬರ್ತೀನಿ ತಡಿ ಅಂತ ಹೋದವ್ರು ಈಟತ್ತಾದ್ರೂ ಬಂದಿಲ್ಲ. ಮನೇಲಿ ನೋಡಿದ್ರೆ ಒಂದ್ ಸ್ವಲ್ಪ ಏನೋ ಇರ್ಬೇಕು, ಹೋಗತ್ಲಾಗಿ ರೈಸ್ ಏನಾರ ಇರ್ಬೇಕು. ಏನಾರು ತಗೊಂಬಂದ್ಬಿಟ್ಟು ಮಾಡ್ಕೊಂಡು ತಿಂತೀನಿ. ಆಗ್ತಿಲ್ಲ ನನ್ಗೆ, ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತೈತೆ. ಇವ್ರಿಗೆ ನೆಮ್ಕೊಂಡು ನಾನು ಇನ್ನು ಏನೇನು ಅನ್ಭವಿಸ್ಬೇಕು ಏನೋ. ಇಲ್ಲ, ನಮ್ಗೆ ಆಗ್ಬೇಕಾದಿದ್ದೇನೆ ಇವತ್ತು. ಇವೆಲ್ಲ ಆಗ್ಬೇಕಾದಿದ್ದೇನೆ. ನನ್ ಗಂಡ ಮೋಸ ಮಾಡಿದಾಗ, ತಪ್ಪು ಕೆಲಸ ಮಾಡ್ಕೊಂಡ್ ಬಂದಾಗ ನಾನು ಅವತ್ತು ಬೈದು ಬುದ್ಧಿ ಹೇಳಿದಿದ್ರೆ ಇವತ್ತು ನನಗೂ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ನಾನು ನನ್ ಗಂಡ ಮಾಡಿದ್ದೆಲ್ಲ ಕರೆಕ್ಟು ಅನ್ಕೊಂಡು ನಾನು ನನ್ ಗಂಡ ಮಾಡಿದ ತಪ್ಪಿಗೆಲ್ಲಾದ್ರೂ ನಾನು ಸಾಥ್ ಕೊಡ್ಕೊಂಡ್ ಬಂದೆ. ಇದೇ ಇವತ್ತು ನನಗ್ ಮೂಲ. ನನ್ ಕರ್ಮ ನಾನು ಅನುಭವಿಸ್ತಿದ್ದೀನಿ. ಮಾಡಬಾರ್ದಿತ್ತು, ಇಂಥ ಮೋಸ ಕೆಲಸ ಮಾಡಬಾರ್ದಿತ್ತು. ನನ್ ಕರ್ಮನ ನಾನು ಅನುಭವಿಸ್ತಿದ್ದೀನಿ. ಅಯ್ಯೋ, ಏನ್ ಮಾಡೋದು ಏನೋ. ಯಾರ ಹತ್ರ ಕೇಳೋಣ ಸಹಾಯನ? ಯಾರೂ ಬರಲ್ಲ ನಮ್ಗೆ ಸಹಾಯಕ್ಕೆ, ಯಾರೂ ಬರ್ತಿಲ್ಲ. ನೋಡೋಣ, ಶಂಕರಣ್ಣನು ಸಿದ್ದಣ್ಣಯ್ಯನ ಸಹಾಯ ಮಾಡ್ತಾರೆ ಅಂತ ಹೋಗಿದ್ದಾರೆ. ಇವ್ರು ಏನ್ ಮಾಡ್ತಾರೋ ಅವರು. ಇಲ್ಲ, ಅವ್ರಿಗೆ ಸಮಾನಕ್ಕೆ ಮಾಡ್ತಾರೆ. ಏನಂದ್ರೆ ಮೊದ್ಲಿಂದಾನು ಪರಿಚಯ, ಪಾಪ ಬಹಳ ಒಳ್ಳೆಯವರು, ಸಹಾಯ ಮಾಡ್ತಾರೆ. ಇನ್ನೇನ್ ತಗೊಂಡ್ಬರ್ತಾರೆ ರೇಷನ್, ಇನ್ನೇನು ತಂದ ತಕ್ಷಣ ಅತ್ಲಾಗಿ ಹೋಗಿ ಊಟ ಮಾಡೋಣ. ಅಲ್ಲ, ಅಕಸ್ಮಾತ್ ಏನಾದ್ರು ತಗೊಂಬರಿಲ್ಲ ಅಂದ್ರೆ ಏನ್ ಮಾಡೋದು? ಅದೊಂಥರ ಯೋಚನೆ ಆಗ್ತೈತೆ ನನ್ಗೆ. ಹೊಟ್ಟೆ ಬೇರೆ ಸಿಕ್ಕಾಬಟ್ಟೆ ಹಸಿತೈತೆ. ಅಮರೇ ಅಮರೇ, ಏನ್ ಮಾಡ್ತಿದ್ದೀರಾ ಅಮರೇ? ಎಲ್ಲಿ ನಮ್ ನಿಂಗಣ್ಣವ್ರು ಎಲ್ಲೋದ್ರು? ಕಾಣಿಸ್ತಾನೆ ಇಲ್ಲ, ಎಲ್ಲೋದ್ರು? ಅಯ್ಯೋ ಲೆಕ್ಕಾಚಾರಿ, ನೀನಾರು ಬಂದೇನಪ್ಪ ಈ ಕಷ್ಟದ ಪರಿಸ್ಥಿತಿಲಿ? ನೀನಾರು ಬಂದೇನಪ್ಪ? ನೀನಾರು ಬಂದ ಕಡೆಗೆ ಯಾರೂ ಬರಲ್ಲ, ಯಾರೂ ಬರ್ಲಿಲ್ಲ ಅಂತ ನಾನು ಯೋಚನೆ ಮಾಡ್ತಿದ್ದೆ ಕಣ ಲೆಕ್ಕಾಚಾರಿ. ಕಡೆಗೆ ನೀನಾದ್ರೂ ಹುಡ್ಕೊಂಡ್ ಬಂದಲ್ಲಪ್ಪ ನೀನು. ಲೆಕ್ಕಾಚಾರಿ, ನಿಮ್ಮ ಸಾವುಕಾರರು, ನಿಮ್ ನಿಂಗಣ್ಣರು ಅದೇ ಕಣಪ್ಪ, ಅದೇ ಇವರು ಸಿದ್ದಣ್ಣನು ಶಂಕರಣ್ಣ ಇದಾರಲ್ಲ, ಅವ್ರ ಮಂತವ ಹೋಗಿದ್ದಾರೆ. ನಮ್ಗೆ ಊಟ ಮಾಡಕ್ಕೆ, ಅಡ್ಗೆ ಮಾಡ್ಕೊಂಡು ತಿನ್ನೋದಕ್ಕೆ ಏನು ಇಲ್ಲ ಕಣ ಲೆಕ್ಕಾಚಾರಿ. ಹೊಟ್ಟೆ ಬೇರೆ ಸಿಕ್ಕಾಬಟ್ಟೆ ಹಸಿತೈತೆ. ಹಂಗಾಗಿ ಏನಾದ್ರೂ ರೇಷನ್ ಏನ ಕೊಡಿಸ್ತಾರೆ, ಹೋಗಿ ಇಸ್ಕೊಂಡ್ ಬರ್ತೀನಿ, ಇಲ್ಲೇ ಕುಂತಿರುವಂತ ಹೋಗಿದ್ದಾರೆ. ಇನ್ನೇನ್ ಬರ್ತಾರೆ ತಡಿ ಲೆಕ್ಕಾಚಾರಿ. ಯಾಕಪ್ಪ ಹಿಂಗ್ ಬಂದೆ ನೀನು? ಅಲ್ಲ ಕಣ ಮರೆ, ನಿಮ್ ಬುದ್ಧಿಗೆ ಏನ್ ಹೇಳೋಣ? ನಿಮ್ ತಲೆಯಲ್ಲಿ ಬುದ್ಧಿ ಇಲ್ವಾ ಮರೆ? ಅಲ್ಲ, ನಿಮ್ಗೂ ಆ ನಿಂಗಣ್ಣವ್ರಿಗೂ ಬುದ್ಧಿ ಇಲ್ಲ ಅಂದ್ರೆ ನಿಮ್ಗೂ ಬುದ್ಧಿ ಇಲ್ವೇನ್ರಿ ಅಮ್ಮರೆ? ನಿಮ್ಗೆ ಎಷ್ಟು ದಿವಸ ಹೇಳೋದು ಆ ಶಂಕರಣ್ಣಂದು ಸಿದ್ದಣ್ಣಂದು ಸವಾಸ ಬಿಡ್ರಿ 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 ಅಂತ? ಅಲ್ಲ, ಸಾವುಕಾರರು ಅಂತೀನಿ, ಇವಾಗ ಎಲ್ಲ ಸಾವುಕಾರರು ಅವರು ನಿಂಗಣ್ಣವ್ರು. ಸಾವುಕಾರ ಇದ್ದಿದ್ದು ಈ ಪರಿಸ್ಥಿತಿಗೆ ಬರೋದಕ್ಕೆ ಮುಖ್ಯವಾದ ಕಾರಣನೇ ಅವ್ರ ಕಣ ಮರೆ. ನಿಮಗ್ ಗೊತ್ತಿಲ್ಲ ಅಷ್ಟೇ. ಅವ್ರ ಸವಾಸ ಬಿಡಿಸ್ರಿ ಮೊದ್ಲು. ಆ ನಿಂಗಣ್ಣವ್ರಿಗೆ ಹೇಳ್ದೆ ನಾನು, ಬಡ್ಕಂಡೆ, ಬುದ್ಧಿ ಕಲೀರಿ ನಿಂಗಣ್ಣಾರೆ, ಬುದ್ಧಿ ಕಲೀರಿ. ಯಾರ ಸವಾಸನು ಬೇಡ ಕಣ್ರಿ ನಿಂಗಣ್ಣಾರೆ. ಯಾಕ್ರಿ, ನಿಮ್ಗೆ ನೆಮ್ಮದಿಯಾಗಿರ್ರಿ. ನಿಮ್ ಬಾವ ನಿಮ್ಮ ಅಕ್ಕ ಎಲ್ಲಾರು ಚೆನ್ನಾಗಿ ನೋಡ್ಕೊಂತಾರೆ. ನೆಮ್ಮದಿಯಾಗಿರೋದ್ ಕಲೀರಿ. ತೋಟ ನೋಡ್ಕೊಂಡು ಎಷ್ಟು ಚೆನ್ನಾಗಿದ್ರಿ. ಯಾಕ್ರಿ ಈ ಪರಿಸ್ಥಿತಿ ನಿಮ್ಗೆ? ಯಾಕ್ರಿ ಈ ದುರ್ಬುದ್ಧಿ ಅಂತ ಹೇಳ್ದೆ. ಸುಮ್ಕಿರು, ನನ್ಗೆ ಸಹಾಯ ಮಾಡೋದಕ್ಕೆ ಶಂಕರಣ್ಣ ನಿಂಗಣ್ಣ ಎಲ್ಲಾರು ಇದ್ದಾರೆ ಅಂತ ಹೇಳಿ 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 ನೋಡ್ರಿ, ಇವತ್ತು ಎಲ್ಲ ಹೊಲ ತೋಟ ಎಲ್ಲ ಗದ್ದೆ ಮಾರ್ಸ ಬಿಟ್ಟು ಇವತ್ತು ನೀವು ಬೀದಿಗೆ ಬರೋದಕ್ಕೆ ಮುಖ್ಯವಾದ ಕಾರಣನೇ ಅವ್ರು. ಗೊತ್ತಾ ನಿಮ್ಗೆ? ನಿಮ್ಗೆ ವಿಚಾರ ಗೊತ್ತಿಲ್ಲ ಇನ್ನು. ಏನಾಯ್ತು ಲೆಕ್ಕಾಚಾರಿ? ಅವ್ರು ಏನಂತದ್ ಮಾಡಿರುವ? ಏನ್ ಮಾಡಿರಪ್ಪ ಅಂತದ್ದು? ಅಯ್ಯೋ, ನಾನು ಏನ್ ಹೇಳೋಣ ಮರೆ, ಇವಾಗ ನಾನು ಏನ್ ಹೇಳಿದ್ರು ನೀವು ಕೇಳೋ ಪರಿಸ್ಥಿತಿಲಿಲ್ಲ. ಸ್ವಲ್ಪ ದಿವಸ ತಾಳಿ, ನಿಮ್ಗೆ ಗೊತ್ತಾಗುತ್ತೆ, ನಿಂಗಣ್ಣವ್ರಿಗೆ ಗೊತ್ತಾಗುತ್ತೆ ಯಾರ್ಯಾರು ಒಳ್ಳೆಯವರು ಯಾರ್ಯಾರು ಕೆಟ್ಟವ್ರು ಅಂತ. ಒಂದೊಂದಾಗೆ ಮುಂದಿನ ದಿವಸ ಗೊತ್ತಾಗ್ತಾ ಹೋಗುತ್ತೆ. ಅಮರೆ, ನನಗೆ ಗೊತ್ತು ನಿಮ್ಮ ಪರಿಸ್ಥಿತಿ ಏನಾಗಿದೆ ಅಂತ.
ನಿಂಗಣ್ಣ ಅವರು ಮೊದಲೇ ಕೆಲ್ಸಕ್ಕೆ ಹೋಗಲ್ಲ, ಅವ್ರ ಕೈಲಿ ಆಗೋದು ಇಲ್ಲ, ನನಗೆ ಚೆನ್ನಾಗಿ ಗೊತ್ತು. ಹೇಳಿರು ಎಲ್ಲಾರು ಮನೆಯಿಂದ ಆಚೆ ಕಡೆ ಹಾಕ್ಬಿಟ್ರು ನಿಮಗೆ ಅಂತ. ಅದಕ್ಕೇನೆ ಏನೇನು ಮಾಡ್ತಿದ್ದೀರಾ ಏನಾಯ್ತು ಅಲ್ಲ. ನಿಂಗಣ್ಣವರು ನನ್ನ ಮೇಲೆ ಕೋಪ ಇರ್ಬೋದು, ಆದರೆ ನನಗೆ ಇಲ್ಲ ಮರೆ. ನಿಂಗಣ್ಣವ್ರ ಕಂಡ್ರೆ ಭಾಳ ಪ್ರೀತಿ ನನಗೆ ಮೊದಲಿಂದನೂ ಅಷ್ಟೇನೆ. ಒಂದು ಸ್ವಲ್ಪ ನಾನು ಬುದ್ಧಿ ಕಲೀಲಿ ಇವತ್ತು ನಾಳೆ ಕಲಿತಾರೆ ಅಂತ ನಾನು ಇಷ್ಟು ದಿವಸ ಸುಮ್ಕಿದ್ದೆ. ಏನು ಮಾಡಿರೋ ಅವ್ರು ಬುದ್ಧಿ ಕಲೀಲಿಲ್ಲ ಮರೆ. ಅದಕ್ಕೆ ನನಗೆ ಯಾಕೆ ಮನಸ್ಸು ತಡಿಲಿಲ್ಲ ಮರೆ. ಊರವರೆಲ್ಲರೂ ಮಾತಾಡ್ಕೊಂತಿದ್ರು, ಪಾಪ ನಿಂಗಣ್ಣ ಅವ್ರ ಹೆಣ್ತಿರ ಪರಿಸ್ಥಿತಿ ಹೇಳ್ಕೋಬಾರ್ದು, ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡ್ತಿದ್ರು. ಊಟಕ್ಕೂ ಗತಿ ಇಲ್ದಂಗೆ ಆಗ್ಬಿಟ್ಟಿದ್ದಾರೆ ಇವಾಗ. ಅವ್ರ ಕೈಯಾರೆ ಅವರೇ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರು ಅಂತ ಎಲ್ಲ ಮಾತಾಡ್ತಿದ್ರು. ಅದಕ್ಕೋಸ್ಕರ ನಾನು ಮನ್ಸು ತಡಿಲಿಲ್ಲ ಕಣ ಮರೆ, ಅದಕ್ಕೆ ಬಂದೆ. ಮರೆ ತಡೀರಿ, ರೇಷನ್ ಏನೇನು ಬೇಕು ತಡೀರಿ, ರೇಷನ್ ಏನೇನು ಬೇಕು ಎಲ್ಲ ತಗೊಂಬಂದು ಕೊಡ್ತೀನಿ. ಬೇಜಾರು ಮಾಡ್ಕೊಬೇಡಿ. ನಾನು ನಮ್ಮಲ್ಲಿ ನಾನೇ ಅಡುಗೆ ಮಾಡಿದ್ದೆ ಕಣ ಮರೆ. ಸ್ವಲ್ಪ ಬಸ್ಸಾರು ಅನ್ನ ಮಾಡಿದ್ದೆ. ನಿಮಗೆ ತಗೊಂಬರೋಣಂತ ಯೋಚನೆ ಮಾಡಿದೆ, ಒಂದು ಟಿಫನ್ ಒಂದು ಬಾಕ್ಸಲ್ಲಿ ಹಾಕೊಂಬರೋಣಂತ. ಅಯ್ಯೋ, ನಾನು ಮಾಡಿದ್ದು ನೀವು ತಿಂತೀರೋ ತಿನ್ನಲ್ವೋ ಅಂದ್ಕೊಂಡು ಸುಮ್ಮನೆ ಬಂದೆ ಕಣ ಮರೆ. ಅಯ್ಯೋ ಲೆಕ್ಕಾಚಾರಿ, ನನ್ನ ಕಷ್ಟನ ನೀನಾದ್ರೂ ಅರ್ಥ ಮಾಡ್ಕೊಂಡಿದ್ಯಲ್ಲಪ್ಪ. ಅಲ್ಲ ಕಣ ಲೆಕ್ಕಾಚಾರಿ, ನಾನು ಯಾವತ್ತಾದ್ರೂ ನಿನ್ ಕೈಯಾರೆ ಮಾಡಿರೋದು ಅಡಿಗೆ ಊಟ ಮಾಡಲ್ಲ ಅಂತ ಹೇಳಿದ್ದೀನೇನ? ಮಾಡ್ಕೊಂಡ್ ಬರೋದಲ್ವೇನೋ ಲೆಕ್ಕಾಚಾರಿ? ಎಂತ ಕೆಲಸ ಮಾಡ್ಬಿಟ್ಟಿದ್ಯಾ ನೀನು. ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತೈತ್ ಕಣ ಲೆಕ್ಕಾಚಾರಿ ನನಗೆ. ತಡಿ ನೋಡೋಣ, ನೀನೇನೇನು ಹೋಗಿ ತಗೊಂಡ್ ಬರೋದು ಬೇಡ ಈಗ ಸದ್ಯಕ್ಕೆ. ತಡಿಯಪ್ಪ ನೋಡೋಣ. ಇಲ್ಲ ನಡಿ, ನಾನೇ ಬರ್ತೀನಿ ಅತ್ಲಾಗ. ನನಗೆ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತೈತೆ. ಊಟನಾದ್ರೂ ಮಾಡ್ತೀನಿ ಕಣ್. ನಡಿ ಲೆಕ್ಕಾಚಾರಿ, ಆಗ್ತಿಲ್ಲ ಕಣಪ್ಪ ನನಗೆ. ಅಲ್ಲ ಕಣ ಮರೆ, ನನಗೆ ಮೊದಲೇ ಗೊತ್ತಿದ್ರೆ ನಿಜಾಗ್ಲೂ ತಗೊಂಬರ್ತಿದ್ದೆ ಕಣ ಮರೆ. ನನಗೂ ಗೊತ್ತಾಗ್ಲಿಲ್ಲ ಏನಿಲ್ಲ. ನೋಡೋಣ ತಡೀರಿ. ನಿಂಗಣ್ಣವ್ರು ಹೋಗಿದಾರಲ್ಲ, ರೇಷನ್ ಇನ್ನು ತಗೊಂಬರ್ತಾರಂತ ಬೇರೆ ಹೇಳ್ತಿದ್ದೀರಾ. ಮಾತಾಡ್ಸ್ಕೊಂಡು ನಾನು ನೋಡ್ಕೊಂಡು ಹೋಗ್ತೀನಿ. ಬೇಕಾದ್ರೆ ಅಮೇಕಿಂದ ಹೋಗ್ಬಿಟ್ಟು ನಾನೇ ರೇಷನ್ ಗೀಷನ್ ಎಲ್ಲ ತಗೊಂಬಂದು ಕೊಡ್ತೀನಿ. ತಡೀರಿ ನೋಡೋಣ, ಅವ್ರು ಬರ್ತಾರೇನು. ಬರ್ತಿದ್ದಾರೆ ನಿಂಗಣ್ಣವರು. ಬಂದ್ರ ಅನ್ಸುತ್ತೆ. ಬರ್ತಿದ್ದಾರೆ ತಡೀರಿ. ಅಲ್ಲ ಕಣ ಮರೆ, ಇದ್ಯಾಕೆ ನಿಂಗಣ್ಣವರು ಬರಿಗೈಲಿ ಬರ್ತಿದ್ದಾರೆ? ರೇಷನ್ನು ದಿನಸಿ ಸಾಮಾನು ಎಲ್ಲ ತಗೊಂಡ್ ಬರ್ತಾರಂತ ಅಲ್ವಾ ನೀವ್ ಹೇಳಿದ್ದು? ಅಯ್ಯೋ ದೇವ್ರೆ, ಯಾಕೆ ಮಕ ಒಂಥರ ಸೊಪ್ಪಿಗೆ ಮಾಡ್ಕೊಂಡ್ ಬರ್ತಿದಾರಲ್ಲ, ಇವ್ರಿಗೇನಾಯ್ತು? ಅಯ್ಯೋ ಮರೆ, ಏನು ನೋಡ್ರಿ, ನಿಂಗಣ್ಣವ್ರು ಬರ್ತಿದ್ದಾರೆ. ಇಲ್ಲ ನೋಡ್ ಲೆಕ್ಕಾಚಾರಿ, ಅವ್ರು ಕರೆಕ್ಟ್ ಆಗಿ ಹೇಳಿದ್ರು. ಅವ್ರು ಹೋಗಿದ್ ಕೆಲಸ ಗ್ಯಾರಂಟಿ ಮಾಡ್ಕೊಂಡು ಬಂದೇ ಬರ್ತಾರೆ. ರೇಷನ್ ದಿನಸಿ ಸಾಮಾನಿಕೆ ಆಟೋದಲ್ಲೋ ಏನೋ ತಗೊಂಡ್ ಬರ್ತಿರ್ಬೇಕು. ಅದಕ್ಕೆ ಮುಂಚೆನೆ ಬರಿಗೈಲಿ ಬರ್ತಿದ್ದಾರೆ. ಒಂದ್ ತಿಂಗಳು 4-5 ತಿಂಗಳು ಆಗಂಗೆ ಒಂದೇ ಸಲ ರೇಷನ್ ಶಂಕರಣ್ಣವ್ರು ಕೊಡ್ಸಿರ ಅನ್ಸುತ್ತೆ. ಆಟೋದಲ್ಲೋ ಟೆಂಪೋದಲ್ಲೋ ಮಾಡ್ಕೊಂಡು ತಗೊಂಡ್ ಬರ್ತಿರ್ಬೇಕು. ತಡಿ ನೋಡೋಣ, ತಡಿ ಕೇಳ್ತೀನಿ ನಾನೇ. ಅಯ್ಯೋ ಅಮ್ಮಾರು ಇನ್ನು ಆ ಭ್ರಮೇಲೆ ಇದ್ದಾರೆ. ಇನ್ನು ಸತ್ಯ ಏನಂತ ಗೊತ್ತಿಲ್ಲ, ಏನಿಲ್ಲ. ಅವ್ರು ಕೊಡಿಸ್ತಾರ ನೋಡ್ತೀನಿ. ದಿನಸಿ ಸಾಮಾನು ತಗೊಂಡ್ ಬರ್ತಾರ ಬರಲ್ಲ ಅಂತ. ನಾನು ಅದಕ್ಕೋಸ್ಕರನೇ ಅಲ್ವಾ ಬಂದಿದ್ದು. ಇವ್ರ ಪರಿಸ್ಥಿತಿ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೇನೆ ಸಹಾಯನಾದ್ರೂ ಮಾಡೋಣ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತಾನೆ ಬಂದಿರೋದು. ಪಾಪ ನಿಂಗಣ್ಣರು ಮೊದಲು ನನಗೆ ಕಷ್ಟ ಸುಖಕ್ಕೆ ಆಗಿದ್ದಾರೆ ಅವರು. ಇವರು ಮರ್ತಿದ್ರು ನಾನು ಮಾತ್ರ ಮರೆಯಲ್ಲ. ನನ್ನ ಹತ್ರ ಒಳ್ಳೆ ಬುದ್ಧಿ ಇರೋದು. ಕಷ್ಟಕ್ಕೆ ಆಗ್ಬೇಕು, ಕಷ್ಟ ಕಾಲದಲ್ಲಿ. ನೋಡೋಣ ಮೊದಲು ಏನೇನಾಗುತ್ತಂತ. ರೇಷನ್ ಏನು ತಗೊಂಬಂದಿಲ್ಲ? ಓಹೋ, ಆಟೋದಲ್ಲಿ ಬರ್ತೈತಾ? ಆಟೋದಲ್ಲಿ ಹಾಕಿಸ್ಕೊಂಡ್ ಬರ್ತಿದ್ದೀನ್ರಿ. ಲೆಕ್ಕಾಚಾರಿ ಏನ ಹೆಂಗ ಲೆಕ್ಕಾಚಾರಿ ಏನನು ಇದಾನೆ. ಎಲ್ಲಾ ಸಾಮಾನುಗಳೆಲ್ಲ ಒಳಗಡೆ ತಗೊಂಬಂದ್ಬಿಡ್ಬೋದು ಪಟ್ ಅಂತ. ತಡೀರಿ. ಬಾ ಲೆಕ್ಕಾಚಾರಿ ಏನ. ಆಟೋ ಬಂದ ತಕ್ಷಣ ಹೋಗ್ಬಿಟ್ಟು ಎಲ್ಲ ಸಾಮಾನುಗಳು ಅವ್ರು ಇಳಿಸ್ಕೊಡ್ತಾರೆ. ಒಂದೊಂದಾಗೆ ನಾವು ತಗೊಂಬರೋಣ. ಅಕ್ಕಿ ಚೀಲ, ಎಣ್ಣೆ ಚೀಲ, ಹಂಗೆ ಮಸಾಲೆ ಸಾಮಾನುಗಳು ಎಲ್ಲ ತಗೊಂಬಂದಿದ್ದಾರೆ. ಖಾರದ ಪುಡಿ, ಸಾಂಬಾರ್ ಪುಡಿ ಎಲ್ಲದೂನು ಎಲ್ಲ ತಗೊಂಬರ್ದಿದ್ದಾರೆ. ಎಲ್ಲ ಹೋಗಿ ಇಳಿಸ್ಕೊಂಡ್ ಬಾ. ಸರಿ, ಎಲ್ಲೈತೆ ಆಟೋ? ಫೋನ್ ಮಾಡ್ರಿ ಬೇಗ. ನೀವು ಆಟೋದಲ್ಲೇ ಕುತ್ಕೊಂಡು ಬರೋದಲ್ವಾ? ನೀವ್ ಯಾಕೆ ಹಿಂಗೆ ಸೆಪ್ರೇಟ್ ಆಗಿ ಬಂದ್ಬಿಟ್ರಿ ನೀವು? ಅಯ್ಯೋ ಪಾಪ ನನ್ನ ಹೆಂಡತಿ ಚೈತ್ರ ರೇಷನ್ ಎಲ್ಲ ತಗೊಂಬರ್ತಾರೆ. ಚೆನ್ನಾಗಿ ಅಡಿಗೆ ಏನಾರ ಮಾಡೋಣಂತ ಖುಷಿಯಾಗಿ ಬಂದಾಳೆ. ಅನ್ಕೊಂಡು ಕಾಯ್ಕೊಂಡಿದ್ಲು ಅನ್ಸುತ್ತೆ ಇಷ್ಟೊತ್ತವರೆಗೂ. ನೋಡಿರೆ ನನಗೆಲ್ಲಾರು ಅವನು ಶಂಕರಣ್ಣ ಸಿದ್ದಣ್ಣ ಮೋಸ ಮಾಡ್ತಿದಾರಂತ ನನಗೆ ಗೊತ್ತಿಲ್ಲ. ಇವತ್ತೇ ಗೊತ್ತಾಗಿದ್ದು ಈ ರೀತಿ ಎಲ್ಲ ಮೋಸ ಅನ್ಯಾಯ ಎಲ್ಲ ಮಾಡಿರಂತ. ಏನು ಮಾಡೋದು ಏನಪ್ಪ ಒಂದು ಗೊತ್ತಾಗ್ತಿಲ್ಲ ನನಗೆ. ಏನಂತ ಹೇಳೋಣ ಇವಳಿಗೆ, ಏನಂತ ಉತ್ತರ ಹೇಳೋಣ? ಅಯ್ಯೋ ಭಗವಂತ, ನನಗೆ ತಡಿಯಕ್ಕಾಗ್ತಿಲ್ವಲ್ಲಪ್ಪ. ಏನು ಹೇಳೋಣ ಇವಳಿಗೆ ಇವಾಗ? ಯಾಕ್ರಿ ಮಕ ಒಂಥರ ಸೊಪ್ಪು ಮಾಡ್ಕೊಂಡಿದ್ದೀರಾ? ಏನಾಯ್ತ್ರಿ? ಏನು ಹೇಳನೆ ಚೈತ್ರ? ಮತ್ತೆ ರೇಷನ್ನು ಏನು ಇಲ್ಲ ಕಣೆ ಚೈತ್ರ. ರೇಷನ್ನು ಇಲ್ಲ, ದಿನಸಿ ಸಾಮಾನು ಇಲ್ಲ, ಏನೂ ಇಲ್ಲ ಕಣೆ ಚೈತ್ರ. ಏನೇನು ಇಲ್ಲ, ಬರಿಗೈಲಿ ಬಂದೆ ಕಣೆ ನಾನು. ಏನ್ ಹೇಳ್ತಿದ್ದೀರಿ ನೀವು? ಬರಿಗೈಲಿ ಬಂದ್ರ? ಮತ್ತೆ ಅಲ್ಲ ಕಣ್ರಿ, ನೀವು ದೊಡ್ಡದಾಗಿ ಬೇರೆ ಹೇಳ್ಕೊಂಡು ಹೋದ್ರಲ್ಲಿ. ಶಂಕರಣ್ಣ ಕೊಡಿಸ್ತಾರೆ, ನಮ್ ಸಿದ್ದಣ್ಣ ಶಂಕರಣ್ಣ ಅಂದ್ರೆ ನನಗೆ ಬಹಳ ಅಭಿಮಾನ.
ನನ್ ಕಂಡ್ರೆ ಅಷ್ಟೊಂದು ಗೌರವ ಕೊಡ್ತಾರೆ, ಬೆಲೆ ಕೊಡ್ತಾರೆ. ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ? ಯಾರ ಬಗ್ಗೆನೂ ನೀನೇನ್ ಯೋಚನೆ ಮಾಡಬೇಡ. 4-5 ತಿಂಗಳಾಗಂಗೆ, 6 ತಿಂಗಳ ಆಗಂಗೆ ಒಂದೇ ಸಲಿ ದಿನಸಿ ಸಾಮಾನು ಎಲ್ಲಾನು ಕೊಟ್ಟು ಕಳಿಸ್ತಾರೆ. ಎಲ್ಲ ಅದ್ರಲ್ಲೇನೆ ಸರಿ ಆಗ್ಬಿಡುತ್ತೆ. ಸುಮ್ಕಿರು. ಅಷ್ಟರಲ್ಲಿ ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟು ನಿಮ್ಗೆ ಚೆನ್ನಾಗಿ ಸಾಕಣ್ತೀನಿ ಅಂತ ಏನೇನೋ ಹೇಳಿರಿ. ಎಲ್ರಿ ಮತ್ತೆ ದಿನಸಿ ಸಾಮಾನುಗಳು ಏನು ತಗೊಂಬರಿಲ್ಲ? ಹಾ, ಏನಾಯ್ತ್ರಿ? ಯಾಕೆ ಏನಾಯ್ತಂತ? ಹಾ, ಅವ್ರು ಕೊಡಲ್ಲ ಅಂತ ಹೇಳಿದೆ ಅಂದ್ರಿ. ಏನಂತ ಹೇಳಿ ಚೈತ್ರ ನಿನ್ಗೆ? ಚೈತ್ರ, ಅವರೆಲ್ಲಾರು ಇಷ್ಟು ದಿವಸ ನನಗೆ ತಮ್ಮ ತಮ್ಮ ಅಂತ ಹೇಳ್ತಿದ್ರು ನೋಡು, ಭಾಳ ಚೆನ್ನಾಗಿ ನೋಡ್ಕೊಳ್ತಿದ್ರು, ಬೆಲೆ ಕೊಡ್ತಿದ್ರು ಅಂತ ಹೇಳ್ತಿದ್ದೆ ನೋಡು. ಎಲ್ಲ ಅನ್ಕೊಂಡಿದ್ದೆ ಎಲ್ಲ ಸುಳ್ಳು ಕಣೆ ಚೈತ್ರ. ನನಗೆ ಇವತ್ತು ಗೊತ್ತಾಗೋಯ್ತು. ಎಲ್ಲ ಮಾಡಿದ್ದೆಲ್ಲ ಮೋಸನೇ ಕಣೆ ಚೈತ್ರ. ಪೂರಾ ನನಗೆ ಮೋಸ ಮಾಡಿಬಿಟ್ರು ಕಣೆ ಎಲ್ಲರೂ ಸೇರ್ಕೊಂಡ್ಬಿಟ್ಟು. ಅವರಿಬ್ರು ಸಿದ್ದಣ್ಣ ಶಂಕರಣ್ಣ ಇಬ್ರು ಮಾತಾಡ್ಕೊಂತಿದ್ದು ನಾನು ಎಲ್ಲ ಹಿಂದ್ಗಡೆಯಿಂದ ಹೋಗ್ಬಿಟ್ಟು ಕೇಳಿಸ್ಕೊಂಡ್ಬಿಟ್ಟೆ ಕಣೆ ಚೈತ್ರ. ಎಲ್ಲ ನಮಗೆ ಮೋಸ ಮಾಡಿಬಿಟ್ಟಿದ್ದಾರೆ ಗೊತ್ತಾ. ಮತ್ತೆ ಅವರು ಸಿದ್ದಣ್ಣ ಇದ್ದಾನಲ್ಲ, ನಾನು ತವ ಕೆಲ್ಸಕ್ಕೆ ಬಂದಿದ್ದೇನೆ ಇಷ್ಟು ದಿವಸ. ನನಗೆ ಆ ಹೊಲ ತೋಟ ಗದ್ದೆ ಎಲ್ಲದನ್ನು ಮಾರಿಸ್ಬೇಕಂತಾನೆ ಅಂತ ಕಡೆ ಇಷ್ಟು ದಿವಸ. ನಾನಲ್ಲ, ತೆಂಗಿನಕಾಯಿ ಎಳ್ನೀರು ಇವೆಲ್ಲದನ್ನು ಕದ್ದು ಮಾರಿದ್ದು ಅವನೇ ಅಂತ ಎಲ್ಲದನ್ನು ಇಬ್ರು ಮಾತಾಡ್ಕೊಂಡು ಖುಷಿ ಖುಷಿಯಾಗಿ ನನಗೆ ದಡ್ಡ ಹಂಗೆ ಹಿಂಗೆ ಅನ್ಕೊಂಡು ಇಬ್ರು ಮಾತಾಡ್ಕೊಂತಿದ್ರು ಕಣೆ ಚೈತ್ರ. ಇಲ್ಲಿಂದ ಹೋಗ್ಬಿಟ್ಟು ಕೇಳಿಸ್ಕೊಂಡ್ಬಿಟ್ಟೆ, ಮೋಸ ಹೋಗ್ಬಿಟ್ಟೆ ಕಣೆ ಚೈತ್ರ. ನಾನು ಎಲ್ಲರೂ ಮೋಸ ಮಾಡಿಬಿಟ್ರು. ನನಗೆ ಏನೇ ಮಾಡೋದು? ಎಂತ ಮೋಸ ಮಾಡಿಬಿಟ್ರೆ ನನಗೆ. ಬೀದಿಗೆ ಬಂದ್ಬಿಟ್ನಲ್ಲೇ ಚೈತ್ರ, ನಾನು ಬೀದಿಗೆ ಬಂದ್ಬಿಟ್ಟೆ. ಅಲ್ಲ ಕಣ್ರಿ ನಿಂಗಣ್ಣರೇ, ನಿಮ್ಗೆ ಇವೆಲ್ಲ ಆಗ್ಬೇಕಿದ್ದೇನೆ. ಆಗ್ಬೇಕು ನಿಮ್ಗೆ, ಇನ್ನೊಂದ್ ಸ್ವಲ್ಪ ಆಗ್ಬೇಕು ನಿಮ್ಗೆ. ಇನ್ ಯಾವಾಗ್ರಿ ಬುದ್ಧಿ ಬರುತ್ತೆ ನಿಮ್ಗೆ? ಇನ್ ಯಾವಾಗ ಬುದ್ಧಿ ಬರುತ್ತೆ? ಅಲ್ಲ ಕಣ್ರಿ, ಒಳ್ಳೆಯವ್ರಿಗೆ ಕೆಟ್ಟವ್ರು ಅನ್ಕೊಂತೀರಾ, ಕೆಟ್ಟವ್ರಿಗೆ ಒಳ್ಳೆಯವ್ರು ಅನ್ಕೊಂಡ್ಬಿಟ್ಟು ನೀವು ಅನ್ಕೊಂತಿದ್ರಲ್ಲ, ನಿಮ್ ಬುದ್ಧಿಲಿ ಏನೈತಿ ಅಂತ, ನಿಮ್ ತಲೆಯಲ್ಲಿ ಏನೈತಿ ಅಂತ ಎಷ್ಟು ದಿವಸ ಬಡ್ಕೊಂಡಿದ್ದು. ಆ ಸಿದ್ದಣ್ಣ ಶಂಕರಣ್ಣ ನಿಮ್ಗೆ ಏನೋ ಮೋಸ ಮಾಡೋದಕ್ಕೆ ನಿಮ್ ಹಿಂದೆ ಬಂದಿರೋದು. ಅವ್ರು ಬಹಳ ಬುದ್ಧಿವಂತರು. ಅವರು ಏನ್ ಮಾಡೋಣ ಹೇಳ ಲೆಕ್ಕಾಚಾರಿ? ನನಗ್ ಗೊತ್ತಾಗ್ಲಿಲ್ಲ ಕಣೋ, ನನಗ್ ಗೊತ್ತಾಗ್ಲಿಲ್ಲ. ಅವ್ನ್ ಸಿದ್ದಣ್ಣ ಇದ್ದಿದ್ದು, ಅವ್ನ್ ಸಿದ್ದಣ್ಣ ಶಂಕರಣ್ಣ ಇದ್ದಿದ್ದು ಇಬ್ರು ಸೇರ್ಕೊಂಡ್ಬಿಟ್ಟು ಇಲ್ದವೆಲ್ಲ ತಲೆಯಲ್ಲಿ ತುಂಬಿಟ್ರು ಕಣ. ನನಗೆ ಇಲ್ದವೆಲ್ಲ ಆಸೆಗಳು ಹುಟ್ಟಿಸ್ಬಿಟ್ರು, ಇಲ್ದವೆಲ್ಲ ಏನೇನೋ ಹೇಳ್ಬಿಟ್ರು, ಹಂಗೆ ಹಿಂಗೆ. ನಿಮಗ್ ಸಾವುಕಾರ ಮಾಡ್ತೀನಿ, ನೀವ್ ಯಾಕೆ ತಲೆ ಕೆಡಿಸ್ಕೊಳ್ತೀರ? ನಿಮ್ಮಿಂದೆ ನಾವಿದೀವಿ, ಯಾರಿಂದನೂ ಭಯ ಪಡಬೇಡ. ಎಷ್ಟೇ ಕಷ್ಟ ಆಗ್ಲಿ, ಎಷ್ಟೇ ಕೆಳಗಡೆ ಇದ್ರೂ ಕೂಡ ನಿನ್ಗಂತೂ ನಾನು ಬಿಡಲ್ಲ. ನಿನ್ಗೆ ಅಷ್ಟು ಕಷ್ಟದಲ್ಲಿದ್ರು ನಾವು ನೀನು ಕಾಪಾಡ್ಕೊಳ್ತೀವಿ, ಹಂಗೆ ಹಿಂಗೆ ಅಂತ ಇಲ್ದವೆಲ್ಲ ಧೈರ್ಯಗಳೆಲ್ಲ ತುಂಬಿಟ್ಟು ನಮ್ಮ ಬಾವ ನಮ್ಮ ಮಾವ ಎಲ್ಲಾರಿಂದನೂ ದೂರ ಮಾಡಿಬಿಟ್ರು ನನಗೆ. ಯಾರು ಇವತ್ತು ಸಹಾಯಕ್ಕೆ ಬರ್ತಿಲ್ಲ. ಸ್ವಂತ ನನ್ನ ಮಗನೇ ನನಗೆ ದೂರ ಮಾಡಿಬಿಟ್ಟ. ದೂರ ಅವನು ಯಾಕೆ ಮಾಡ್ದಂಗೆ ಇರ್ತಾನೆ? ನಾನು ಮಾಡಿದ್ದೆಲ್ಲ ತಪ್ಪು. ನನ್ನ ತಪ್ಪಿಗೆನೆ ನನ್ನ ಮಕ್ಕಳು ಎಲ್ಲಾರು ದೂರ ಆಗಿದ್ದು. ಎಲ್ಲ ನಂದೇ ದುರಾಂಕಾರ, ನಂದೇ ಜಂಬ. ಎಲ್ಲಾರು ಬುದ್ಧಿವಂತರಾದ್ರು, ಆದ್ರೆ ನಾನೇ ಬುದ್ಧಿವಂತೂ ಆಗ್ಲಿಲ್ಲ. ಕಡೆವರೆಗೂ ನನ್ನ ಹೆಂಡತಿಗೆ ನೋವಲ್ಲೇನೆ ಇದು ಮಾಡ್ಬಿಟ್ಟೆ ನಾನಂತೂ. ಚೈತ್ರ ಚೈತ್ರ, ಏನ್ ಮಾಡೋಣ ಚೈತ್ರ ಇವಾಗ? ಅವ್ರ ಮಾತು ನಂಬಿ 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 ಮೋಸ ಹೋಗ್ಬಿಟ್ನಲ್ಲೇ ಚೈತ್ರ. ನಾನು ಏನ್ ಮಾಡೋಣ ಇವಾಗ? ಯಾರ ಹತ್ರ ಸಹಾಯ ಕೇಳೋಣ ಚೈತ್ರ? ನಮ್ಮ ಬಾವನ ಹತ್ರ ಕೇಳಕ್ಕಾಗುತ್ತಾ? ನಮ್ಮ ಅಕ್ಕನ ಹತ್ರ ಕೇಳಕ್ಕಾಗುತ್ತಾ? ಗೌಡ್ರು ತವ ಹೋಗಿ ತಲೆ ಎತ್ಕೊಂಡು ಮಾತಾಡಕ್ಕಾದ್ರೂ ಆಯ್ತಾ ನನಗೆ ಬೆಲೆ? ಇವಾಗ ಏನು ಇಲ್ಲ. ಎಲ್ಲಾರು ಎಷ್ಟಂತ ನನಗೆ ಬುದ್ಧಿ ಹೇಳ್ತಾರೆ, ಎಷ್ಟಂತ ನನಗೂ ಅದು ಇದು ಮಾಡ್ತಾರೆ. ಯಾರ ಹತ್ರನೂ ಯಾರ ಮಾತು ಕೇಳಿಲ್ಲ, ಬುದ್ಧಿ ಕಲೀಲಿಲ್ಲ. ನಾನು ಒಂಥರ ಆ ಶಂಕರಣ್ಣನ ಮಾತು ಕೇಳ್ಕೊಂಡ್ಬಿಟ್ಟು ದುರಾಂಕಾರ ಮಾಡ್ಕೊಂಡು ಅನ್ಯಾಯವಾಗಿ ನಾನು ದುರಾಂಕಾರದಿಂದ ಇವತ್ತು ಈ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಚೈತ್ರ. ಏನೇ ಮಾಡೋದು ಚೈತ್ರ? ಏನೇ ಮಾಡೋಣ ಈಗ? ಒಂದು ಕೆಲಸ ಮಾಡು ಚೈತ್ರ. ಬಾ, ನಿನಗೆ ನನ್ನ ಮಗ ಗಿರೀಶನ ಹತ್ರ ಬಿಟ್ಟು ಬರ್ತೀನಿ, ನೀನು ಚೆನ್ನಾಗಿರು. ನಾನು ತಾನೇ ತಪ್ಪು ಮಾಡಿದ್ದು. ಕಷ್ಟ ಏನಾರು ಇರಲಿ ನಾನು ಅನ್ಭವಿಸ್ತೀನಿ, ನನ್ನ ಜೊತೆ ನೀನು ಅನ್ಭವಿಸ್ಬೇಡ. ಬಾಯ್ ಚೈತ್ರ, ಬಾ ಹೋಗೋಣ, ಬಾ ಬಿಟ್ಟು ಬರ್ತೀನಿ, ಬಾ ನಾನೇ ಹೇಳಿ ಬರ್ತೀನಿ, ಬಿಟ್ಟು ಬರ್ತೀನಿ. ನಾನು ಕಷ್ಟಗಳು ಅನ್ಭವಿಸ್ತೀನಿ, ನೀನು ಅನ್ಭವಿಸ್ಬೇಡ. ಬಾ ಚೈತ್ರ. ಇಲ್ಲ ರೀ, ಇಲ್ಲ, ನಾನಂತೂ ನಿಮಗ್ ಬಿಟ್ಟು ಎಲ್ಲ ಹೋಗಲ್ಲ ಕಣ್ರಿ. ಕಷ್ಟದಲ್ಲೂ ನಿಮ್ ಜೊತೆನೇ ಇರ್ತೀನಿ, ಸುಖದಲ್ಲೂ ನಿಮ್ ಜೊತೆನೇ ಇರ್ತೀನಿ ಕಣ್ರಿ. ಅದೇಂಗ್ರಿ ಬಿಟ್ಟು ಹೋಗ್ಬಿಡೋಣ ನಿಮ್ಗೆ ಇವಾಗ ಈ ಪರಿಸ್ಥಿತಿಲಿ? ಇಲ್ಲ ಇಲ್ಲ ಇಲ್ಲ, ಏನಾದ್ರೂ ಇರ್ಲಿ, ಎಷ್ಟೇ ಕಷ್ಟ ಬರ್ಲಿ ಇಬ್ರು ನಿಭಾಯಿಸೋಣ ಕಣ್ರಿ. ಬೇಡ, ಬಿಟ್ಟು ಹೋಗೋದು ಬೇಡ, ಸುಮ್ಕಿರ್ರಿ. ರೀ ನಿಂಗಣ್ಣರೇ, ಅಲ್ಲ ಕಣ್ರಿ, ನಿಮ್ಗೆ ಯಾಕ್ರಿ ಬೇಕಿತ್ತು ಇವೆಲ್ಲದನ್ನು? ಬಡ್ಕಂಡೆ ತಾನೇ ನಿಮ್ಗೆ ಎಷ್ಟು ದಿವಸ ಹೇಳಿದೆ ನಿಮ್ಗೆ? ಇವೆಲ್ಲ ಬೇಡ ಬೇಡ ಬೇಡ, ನೀವು ಬುದ್ಧಿ ಕಲೀರಿ ಅಂತ. ಇವತ್ತು ಈ ಪರಿಸ್ಥಿತಿ ಬರ್ತೈತೇನ್ರಿ? ನನ್ನ ಮಾತು ಕೇಳಿದ್ರೆ ನನಗೆ ಗೊತ್ತಿತ್ತು, ಏನು ಇಲ್ದಂಗೆ ನೀವು ಹಿಂಗ್ ಬರ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಊರರೆಲ್ಲರೂ ಮಾತಾಡ್ತಿದ್ರು, ಅವಾಗ್ಲೇ ನನಗೆ ಹುಡ್ಕೊಂಡ್ ಬಂದೆ. ಅಲ್ಲ, ನೀವು ನನಗೆ ಮರ್ತಿರ್ಬೋದು, ಆದ್ರೆ ನಾನು ಮರೆಯಲ್ಲ ಕಣ್ರಿ. ನನಗೆ ಗೊತ್ತಿತ್ತು ಈ ಪರಿಸ್ಥಿತಿ ಬಂದೇ ಬರುತ್ತಂತ. ಅದಕ್ಕೇನೇನು ನಾನು ಮನೆ ಹತ್ರ ಮನಸ್ಸು ತಡಿಲಿಲ್ಲ ನನಗೆ, ಅದಕ್ಕೆ ಹುಡ್ಕೊಂಡ್ ಬಂದಿದ್ದು. ನನಗೂ ಮೊದಲು ಕಷ್ಟದಲ್ಲಿ ಆಗಿದ್ದೀರಾ ನೀವು, ಅದಕ್ಕೋಸ್ಕರ ಬಂದೆ. ಆಯ್ತು ಇವಾಗ ಅಮ್ಮರೇ, ಏನು ಯೋಚನೆ ಮಾಡಬೇಡ್ರಿ. ನಾನು ಏನಿದ್ರು ದಿನಸಿ ಸಾಮಾನೆಲ್ಲ ತಗೊಂಬಂದು ಕೊಡ್ತೀನಿ ನಿಮಗೆ. ನಿಂಗಣ್ಣರೇ ಬರ್ರಿ,
ನನ್ನ ಮನೇಲೂ ನನ್ನ ಹತ್ರನೂ ಸ್ವಲ್ಪ ಅಲ್ಪ ಸ್ವಲ್ಪ ಇದಾವೆ. ಹೋಗ್ಬಿಟ್ಟು ರೇಷನ್ ಅಂಗಡಿಗೆ ಹೋಗ್ಬಿಟ್ಟು ಒಂದು ತಿಂಗಳಿಗೆ ಆಗಂಗೆ ಎಲ್ಲ ದಿನಸಿ ಸಾಮಾನೆಲ್ಲ ಕೊಡಿಸ್ತೀನಿ. ಬರ್ರಿ, ಬಂದ್ಬಿಟ್ಟು ಮೊದಲು ಊಟ ಮಾಡಿ ಬರ್ರಿ, ಮಾಡ್ಕೊಂಡು ಚೆನ್ನಾಗಿರ್ರಿ ಬರ್ರಿ. ಲೆಕ್ಕಾಚಾರಿ ಲೆಕ್ಕಾಚಾರಿ, ಅದೇನ್ ತಲೆ ಎತ್ಕೊಂಡು ನಿನ್ನ ಹತ್ರ ಬರೋಣ ಲೆಕ್ಕಾಚಾರಿ. ನಿನಗೆ ಮಾತಾಡಬಾರ್ದೆಲ್ಲ ಮಾತೆಲ್ಲ ಹೇಳ್ಬಿಟ್ಟಿದ್ದೆ ನಾನು. ನಿನ್ ಜೊತೆ ಜಗಳ ಮಾಡಿದೀನಿ, ನಿನ್ಗೂ ಕೂಡ ಕೆಲವು ಟೈಮು ಮೋಸ ಮಾಡಿದೀನಿ ಕಣ ಲೆಕ್ಕಾಚಾರಿ. ಆ ಈ ಕೈ ಹೆಂಗೆ ಯಾವ ರೀತಿ ನಿನ್ಗೆ ಮಾತಾಡಿಸ್ಲಿ, ನಿನ್ನ ಹತ್ರ ಯಾವ ರೀತಿ ನಾನು ಸಹಾಯ ಕೇಳೋ ಲೆಕ್ಕಾಚಾರಿ. ಆ ದಯವಿಟ್ಟು ಏನಾರು ಕಷ್ಟ ಇರ್ಲಿ ನಾನು ಅನ್ಭವಿಸ್ಕೊಡ್ತೀನಿ ಬಿಡಪ್ಪ. ಪಾಪ ನಿನ್ನ ಹತ್ರ ಇನ್ನೇನಕ್ಕೆ ನಾನು ಕೇಳಕ್ ಹೋಗೋಣ ಲೆಕ್ಕಾಚಾರಿ. ಬೇಡ ಕಣಪ್ಪ ಬೇಡ, ಸುಮ್ನಿರು. ನೀನೇ ಪಾಪ ಬಡವ, ನಿನ್ನ ಹತ್ರ ಇನ್ನೇನಪ್ಪ ಇಸ್ಕೊಳ್ಳೋದ ನಾನು. ರೀ ನಿಂಗಣ್ಣರೇ, ಸುಮ್ಮ ಬರ್ರಿ. ಭಗವಂತ ನನ್ಗೂನು ಅಲ್ಪ ಸ್ವಲ್ಪ ಕೊಟ್ಟಿದ್ದಂಗ್ ಕಣ್ರಿ. ನಾನು ಚೆನ್ನಾಗೇ ಇದ್ದೀನಿ. ಕೂಲಿ ಕೆಲಸ ಮಾಡ್ಕೊಂಡಿದ್ರು ಕೂಡ ನಾನು ಚೆನ್ನಾಗೇ ಇದ್ದೀನಿ. ಯಾರ ಹತ್ರನು ಕೂಡ ನಾನು ಕೈ ಚಾಚ್ಕೊಂಡಂಗೆ ಏನ್ ಬೆಳೆದಿಲ್ಲ. ಬರ್ರಿ, ನೀವ್ ಯಾಕೆ ತಲೆ ಕೆಡ್ಸ್ಕೊಂತೀರಾ? ನೀನು ನಮ್ಗೆ ಅಣ್ಣ ಅತ್ತಿಗೆ ಇದ್ದಂಗೆ ನೀವಿಬ್ರು, ಸರಿನಾ? ಬರ್ರಿ. ಅಮ್ಮರೇ, ನೀವೇನು ಯೋಚನೆ ಮಾಡಬೇಡ್ರಿ, ಆರಾಮಾಗಿರ್ರಿ. ನಾನು ಹೋಗ್ಬಿಟ್ಟು ದಿನಸಿ ಸಾಮಾನೆಲ್ಲ ಕೊಡಿಸ್ಕೊಂಡ್ ಬರ್ತೀನಿ, ಆರಾಮಾಗಿರಿರಂತೆ. ನೀವ್ ಯಾಕೆ ಯೋಚನೆ ಮಾಡ್ತೀರಾ? ಸುಮ್ನಿರಿ. ನಿಂಗಣ್ಣರೇ ನೋಡಿ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ಇವಾಗ್ಲಾದ್ರೂ ಸ್ವಲ್ಪ ಬುದ್ಧಿ ಕಲ್ತು ಬದ್ಲಾಗಿ ನಿಂಗಣ್ಣರೇ.